ನಮಸ್ಕಾರ. ವಿಜಯೇಂದ್ರ. ನಾನು ನನ್ನ ಕಾಲದ ಇನ್ನೊಂದು ಘಟನೆಯನ್ನು ನಿಮ್ಮ ಮನದಾಳಕ್ಕೆ ನೆನಪು ಮಾಡಲು ಬಂದಿದ್ದೇನೆ. ನನ್ನ ಕಾಲದಲ್ಲಿ ಇಬ್ಬರು ಕಾವಿ ವೇಷಧಾರಿಗಳು ಭಸ್ಮಲೇಪಿತರಾಗಿ ಒಮ್ಮೊಮ್ಮೆ ಕೊಡೆ ಹಿಡಿದು ಒಬ್ಬರು ಇನ್ನೊಬ್ಬರು ಹಾಗೆ ಬರೋರು. ಇಬ್ಬರು ಗ್ರಾಮದೊಳಗೆ ಬಂದು ಅನತಿ ದೂರದಲ್ಲಿ ಒಬ್ಬರು ನಿಂತ್ಕೋತಾಯಿದ್ರು, ಇನ್ನೊಬ್ಬರು ಮನೆ ಮನೆಗೆ ಭಿಕ್ಷೆಯನ್ನು, ಕೋರಣ್ಯ ಭಿಕ್ಷೆಯನ್ನು ಕೇಳಿಕೊಂಡು ಹೋಗ್ತಾಯಿದ್ರು. ಇವರಿಗೆ ಸಂಜ್ಞೆ ಮಾಡಿ ತಿಳಿಸತಕ್ಕಂಥ ವಿಚಾರ ಕರಗತವಾಗಿರ್ತಿತ್ತು. ಇವರು ಭಿಕ್ಷೆ ಕೊಟ್ಟವರ ಮನೆಯವರ ಹೆಸರನ್ನು ಕೇಳೋರು. ಅವರು ಹೆಸರನ್ನು ಹೇಳಿದ್ರೆ ಇವರು ಇಲ್ಲಿಂದ ಬರೆಯೋರು, ಕೈಯಲ್ಲಿ ಗಾಳಿಯಲ್ಲಿ ಬರೆದು ಹಿಂಗೆ ತೋರಿಸೋರು ಕೈಯಲ್ಲಿ. ಅವರು ಅಲ್ಲಿಂದ ಹೆಸರನ್ನು ಹೇಳೋರು. ಆಗ ಭಿಕ್ಷೆ ಕೊಟ್ಟವ್ರಿಗೂ ಒಂಥರ ನಮ್ಮ ಹೆಸರು ಹೇಳಿದ್ರು. ಅವರು ಇವನು ಬರೆದದ್ದನ್ನು ನೋಡಿ ನಮ್ಮ ಹೆಸರು ಹೇಳಿದ್ರು ಅನ್ನೋ ಸಂತೋಷ. ಮುಂದಿನ ಮನೆಯವರು ಕೊಡೋರು, ಅವರ ಹೆಸರುಗಳನ್ನು ಹೇಳೋರು. ಇದು ಗ್ರಾಮದಲ್ಲಿ ದಿನ ನಡೆಯೋದು. ಅವರು ಬಂದಾಗಲಿಲ್ಲ. ಒಮ್ಮೆ ನಾವು ಅದೇ ಗ್ರಾಮದಲ್ಲಿ ನಮ್ಮ ಅಣ್ಣ ಭಿಕ್ಷೆ ಕೊಟ್ಟಾಗ ಅವನ ಹೆಸರನ್ನು ಕೇಳಿದ. ಸುಧೀಂದ್ರ ಅಂಥೇಳಿ ಅವನ ಹೆಸರು. ಹೀಗಾಗಿ ಈತ ಈ ಕಡೆಯಿಂದ ಬರೆದು ತೋರಿಸ್ದ, ಆ ಕಡೆಯಿಂದ ಅವನಿಗೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಧೀಂದ್ರ ಅನ್ನೋದು ಸು ಕೊಟ್ಟು ದಿ ಕೊಟ್ಟು ರಾವತ್ತು. ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಹೆಸರಿಡ್ತಕ್ಕಂಥವರು ರಾಮ, ಭೀಮ, ಬಸವ ಈ ರೀತಿಯ ಹೆಸರುಗಳನ್ನೇ ಹೆಚ್ಚಾಗಿ ಇಟ್ಕೊಂಡೋಗಿರ್ತಾರೆ. ಇದು ಅವರಿಗೆ ಇವನು ಬರೆದಿದ್ದನ್ನು ಅವನು ಹೇಳಲಿಕ್ಕೆ ಶಕ್ತನಾಗಿರ್ತಾನೆ. ಆದರೆ ಒತ್ತಕ್ಷರ ಎಲ್ಲ ಬರುವ ಹೆಸರುಗಳು ಬಂದಾಗ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅದು ನನ್ನ ಮನದಾಳದಲ್ಲಿ ನೆನಪಾಗಿ ಉಳಿದಿದೆ. ಇತ್ತೀಚೆಗೆ ಈ ರೀತಿಯ ಸಂಜ್ಞೆ ಮಾಡಿ ಹೆಸರುಗಳನ್ನು ಹೇಳ್ತಕ್ಕಂಥವರ ಹೇಳಿ ಕಾರುಣ್ಯವನ್ನು ಮಾಡ್ಕೊಂಡು ಹೋಗ್ತಕ್ಕಂಥವರ ಸಂಖ್ಯೆ ವಿರಳವಾಗಿದೆ. ಅದು ಬಹುಶಃ ಈ ವಿದ್ಯೆ ಕೂಡ ಕಡಿಮೆಯಾಗಿ ಹೋಗಿರಬಹುದು ಅಂತ ನಾನಾದರೂ ಭಾವಿಸ್ತೇನೆ. ಇನ್ನೊಬ್ಬರು ಅದೇ ರೀತಿಯ ಜಂಗಮ ವಸ್ತ್ರವನ್ನು ಧರಿಸಿ, ಸನ್ಯಾಸಿ ವೇಷವನ್ನೇ ಧರಿಸಿ, ಕೊಡೆಯನ್ನು ಹಿಡಿದು ಕಾಲಜ್ಞಾನವನ್ನೇ ಹೇಳತಕ್ಕಂಥವರು ಬರ್ತಾಯಿದ್ರು. ಅವರು ನಡೆಯೋದು, ಮುಂದೆ ಏನಾಗುತ್ತೆ ನಡೆಯೋದು ವಚನ ರೂಪದಲ್ಲಿ, ಯಾವುದಾದ್ರೂ ಒಂದು ಘಟನೆಯನ್ನು ಹಿಡಿದು ಆಗೋದನ್ನು ಮುಂದೆ ಏನಾಗಬಹುದು ಅನ್ನುವುದನ್ನು, ದೇಶ ಯಾವುದೇ ಸ್ಥಿತಿಗೆ ಹೋಗ್ತಾಯಿದೆ, ರಾಜ್ಯ, ಮನೆಯವರು, ಮಕ್ಕಳು ಯಾವ ಥರ ಆಗ್ತಾಯಿದ್ದಾರೆ, ಇವೆಲ್ಲವನ್ನೂ ಹೇಳ್ಕೊಂಡು ಹೋಗೋರು. ಅದು ಕೂಡ ಕೇಳುಗರಿಗೆ ಹೌದು ಈಗ ಆಗ್ತಾಯಿದ್ದೀವಲ್ಲ, ಇಷ್ಟೆಲ್ಲ ಬದಲಾವಣೆಗಳಾಗ್ತಾಯಿದೆ ಅನ್ನುವ ರೋಚಕ ಆಗ್ತಾಯಿತ್ತು ಮನಸ್ಸಿಗೆ. ಕೆಲವರಿಗೆ ಬೇಸರ ಆಗ್ತಾಯಿತ್ತು. ಹೌದು, ನಮ್ಮ ಜಗತ್ತು ಎತ್ತ ಸಾಗ್ತಾಯಿದೆ. ಕಾಲಜ್ಞಾನದಲ್ಲಿ ಹೇಳ್ತಕ್ಕಂಥ ಅನೇಕ ಘಟನೆಗಳು ನೆನಪಿನ ಆಳದಲ್ಲಿ ನನಗಿನ್ನೂ ಉಳಿದಿದೆ ಎನ್ನುವ ಮಾತಿನೊಂದಿಗೆ ನನ್ನ ಇವತ್ತಿನ ಮಾತುಕತೆಯನ್ನು ಮುಗಿಸ್ತೇನೆ. ನಾಳೆ ಮತ್ತೊಂದು ವಿಚಾರದ ಬಗ್ಗೆ ಮತ್ತೆ ಮಾತಾಡೋಣ. ನಮಸ್ಕಾರ.